ಏನು ಶ್ರೀರಾಮುಲು ವಾಲ್ಮೀಕಿ ಸಮುದಾಯದ ನಾಯಕ, ನಾನು ಹೈದರಾಬಾದ್ ಕರ್ನಾಟಕದ ಭಾಗದ ನಾಯಕ ಅಂತೇಳಿ ಕಳೆದ 2 ಚುನಾವಣೆಗಳಲ್ಲೂ ಅವರು ವಿಫಲರಾಗಿದ್ದಾರೆ. ಈಗ ಇವರು ಏನು ಡ್ರಾಮಾ ಮಾಡ್ತಾ ಇದ್ದಾರೆ, ಅವರು ಹೋರಾಟ ಮಾಡಿದ್ರೆ ಬೆಂಗಳೂರಿಂದ ಮಾಡಬೇಕಾಯ್ತು, ನಾವು ಮಾಡಿದಾಗೆ. ಅವ್ರು ಯಾಕೆ ರಾಯಚೂರಿಂದನೇ ಮಾಡ್ತಾವ್ರೆ ಅಂದರೆ, ಆ ರಾಯಚೂರಲ್ಲಿ ಅವರು ಶ್ರೀರಾಮುಲು ಅವ್ರನ್ನ ಮತ್ತೊಮ್ಮೆ ನಾಯಕನನ್ನಾಗಿ ಪ್ರೊಜೆಕ್ಟ್ ಮಾಡಿ ಅವರು ನಾಯಕ ಅನ್ನುವ ಒಂದು ಬಿಂಬಿತ ಒಂದು ಪ್ರಯತ್ನವನ್ನ ಮಾಡೋದಕ್ಕೆ ಇಲ್ಲ ಬರ್ತಾರೆ. ಇಲ್ಲ, ಪಿಕ್ಚರ್ ಅಭಿ ಬಾಕಿಯೇ, ಇದಿನ್ನೂ ಡಿಸೈನ್, ಇದು ಡೈರೆಕ್ಷನ್ ನಲ್ಲಿ ಇನ್ನು ಸ್ಕ್ರಿಪ್ಟ್ ಅಲ್ಲಿ ಇದೆ. ಓಕೆ, ಅವರ ಮೂಲ ಉದ್ದೇಶ ಇಷ್ಟೇನೆ, ಇದು ನಡೆಯೋದಿಲ್ಲ. ಯಾಕೆ ಅಂತಂದ್ರೆ, ಒಮ್ಮೆ ಅವರು ST ಇವರು ಸಮುದಾಯದ ನಾಯಕರಾಗಿದ್ದಾಗ ಮತ್ತೆ ಹಿಂದಿನ ಸರ್ಕಾರದಲ್ಲಿ ಇವರೇ ಮಿನಿಸ್ಟರ್ ಆಗಿದ್ರು, ಏನ್ ಕೆಲಸ ಮಾಡಿದ್ದಾರೆ ಹೇಳಿ? ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇವರೇನ್ ಕೆಲಸ ಮಾಡಿದ್ದಾರೆ? ಹಾಗಿದ್ರೆ ಯಾಕೆ ಇಷ್ಟೊಂದು ಎಂಟೈರ್ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಂದು ಗೆದ್ದಿಲ್ಲ ಅವರು? ಯಾಕೆ ಅಂತಂದ್ರೆ ಶ್ರೀರಾಮುಲು ಅವ್ರ ಬಗ್ಗೆ ಇದ್ದಂಥ ಒಂದು ಸಮುದಾಯದಲ್ಲಿ ಇದ್ದಂಥ ಒಂದು ನಂಬಿಕೆ ಕಳ್ಕೊಂಡಿದ್ದಾರೆ ಅವರು. ಸೊ ಇವ್ರು ಮತ್ತೊಮ್ಮೆ ರಿವೈವ್ ಮಾಡಿ ಅವರನ್ನ ನಾಯಕರನ್ನಾಗಿ ಮಾಡಿ ಒಂದು ಕಾಲದಲ್ಲಿ ಅವರೇ ನೆಕ್ಸ್ಟ್ ಮುಖ್ಯಮಂತ್ರಿ. ಕೇವಲ ಕಾಂಗ್ರೆಸ್ ಮತ್ತೆ ಬಿಜೆಪಿ ಸೀಮಿತವಾಗಿ ಮಾತಾಡೋ ಆಗಿಲ್ಲ. ಆ ಪ್ರದೇಶದಲ್ಲಿ ಎಸ್ಪೆಷಲಿ ರಾಯಚೂರಲ್ಲಿ JDS ತಂದೇ ಆದ ಪ್ರಭಾವ ಇದೆ. ಒಂದೇ ಇರೋದು. ವೋಟ್ ಶೇರ್ ನೋಡಿದೀರಾ? ವೋಟ್ ಶೇರ್ ನೋಡಿದೀರಾ? ಜಿಲ್ಲೆಯಲ್ಲಿ ಕರಿಯಮ್ಮ ಅವರು ಒಂದೇ ಒಂದು ಸ್ಥಾನದಲ್ಲಿ ಇರೋದು. ಬಿಡ್ಬೇಡಿ ಅಂತ ನಾಟ್ ಬಿಜೆಪಿ. ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ಹಳೆ ಮೈಸೂರು ಭಾಗ ಬಿಟ್ರೆ JDS ಅವರು ಇರ್ತಕ್ಕಂಥ 3 ಹಳೆ ಮೈಸೂರು ಭಾಗ ಬಿಟ್ರೆ ಏನು ರಾಯಚೂರಲ್ಲಿ ಮತ್ತೆ ಒಂದು ಮುಂಬೈ ಕರ್ನಾಟಕದಲ್ಲಿ ಒಂದು ಜಿಲ್ಲೆನಲ್ಲಿ ಅಲ್ಲೆಡ್ ಸೀಟ್ ಗೆದ್ದಿದ್ರು, ಇಲ್ಲೆಡ್ ಸೀಟ್ ಗೆದ್ದಿದ್ರು ಕಳೆದ ಚುನಾವಣೆಯಲ್ಲಿ. ಈಗ ಒಂದು ಗೆದ್ದಿದ್ದಾರೆ ಅಂದ್ರೆ ಆ ಭಾಗ ಬಿಟ್ರೆ JDS ಬಿಟ್ರೆ ಬಿಜೆಪಿ ನಗಣ್ಯ. ಬಿಜೆಪಿ ಯಾಕೆ ಅಂತಂದ್ರೆ, ಯಾವಾಗ ಜನಾರ್ದನ್ ರೆಡ್ಡಿನೇ ನಮ್ಮ ನಾಯಕ, ಶ್ರೀರಾಮುಲೇ ನಮ್ಮ ನಾಯಕ ಅಂದ್ರೆ, ಯಾರು ಗಣಿ ಧೂಳಿನಲ್ಲಿ ಕರ್ನಾಟಕವನ್ನ ಲೂಟಿ ಮಾಡಿದ್ರು ಅಂತೇಳಿ ಇವರೇನೆ ಇದನ್ನ ಸಂತೋಷ್ ಹೆಗ್ಡೆ ಅವರು ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಜೈಲಿಗೆ ಹೋಗಿ ನೋಡಿ, ರಾಯಚೂರಲ್ಲಿ ಇವತ್ತಿಗೂ JDS ಅಥವಾ ಮುಂದೇನು JDS ಏನಕ್ಕೆ ಇರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಆವತ್ತು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ, ತದನಂತರದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾಗ ಯಾವ ರೀತಿ ನೀರಾವರಿ ಯೋಜನೆಗಳನ್ನ ಕೈಗೆತ್ಕೊಂಡು ಸಿಗಂದೂರು ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿರ್ಬೋದು, ಮಸ್ಕಿ ಇರ್ಬೋದು, ಇಂಥ ಜಾಗಗಳಲ್ಲೆಲ್ಲನೂ ಸಹ ನೀರನ್ನ ಹರಿಸ್ತಕ್ಕಂಥ ಕೆಲಸ ಮಾಡೋರು. ಡ್ರೈ ಪ್ರದೇಶನ ವೆಟ್ ಪ್ರದೇಶ ಮಾಡಿ ಇವತ್ತು ರೈತರಿಗೆ ಕಣ್ಣನ್ನು ನೀರು ಹರಿಸ್ತಕ್ಕಂಥ ಕೆಲಸ ಮಾಡೋರು. ಯಾಕಂದರೆ ಕಾಲುವೆಗಳಲ್ಲಿ ನೀರು ಹರಿಸಿದ್ರು. ಅಂತಹ ದೇವೇಗೌಡರಿಗೆ ಮತ ಕೊಡಬೇಕು ಅಂತ ಹೇಳಿ JDS ಇವತ್ತಿಗೂ ಪ್ರಾಬಲ್ಯತೆ ಇದೆ. JDS ಜೊತೆ BJP ಗುರುತಿಸ್ಕೊಂಡಿರೋದ್ರಿಂದ ಅಲ್ಲೂ ಪ್ರಾಬಲ್ಯತೆ ಡಬಲ್ ಆಗ್ತಿದೆ. ಜೊತೆಗೆ ಇನ್ನೊಂದೇನೆಂದರೆ, ಕೆಲಸ ಮಾಡಿರೋರು ಯಾವತ್ತೂ ಗೆಲ್ತಾರೆ ಅಂತಲ್ಲ. ಇದು ಅನೇಕ ಹಿಸ್ಟ್ರಿ ಚುನಾವಣೆಗಳಲ್ಲಿ ನಾವು ತುಂಬಾ ಸತಿ ನೋಡ್ಬಿಟ್ಟಿದೀವಿ, ವಿಶ್ಲೇಷಣೆ ಮಾಡ್ಬಿಟ್ಟಿದೀವಿ. ಅದು ಬೇರೆ ವಿಚಾರ ಆಯ್ತಾ. SM ಕೃಷ್ಣ ಅವ್ರು ಕೆಲಸ ಮಾಡಿದ್ರು ಅಂತ ಅನೇಕ ಜನ ವಿಶ್ಲೇಷಕರು ಹೇಳ್ತಾರೆ. 2004ರಲ್ಲಿ ಸುಣ್ಣ ಆಗ್ಲಿಲ್ವೇ? ವಾಜಪೇಯಿ ಅವರು 2004ರಲ್ಲಿ ಸೋಲಿಲ್ವೇ? ಅದರಿಂದಾಗಿ ಇದು ವಿಚಾರ ಅದಲ್ಲ. ಅದಕ್ಕೆ ಪಾಪ ರಘು ದೊಡ್ಡರಿ ಅವರು ಪೊಲಿಟಿಕಲ್ ವಿಶ್ಲೇಷಣೆಗಳಿಗೆ ಹೋಗಬಾರ್ದು, ಏನಕ್ಕೆ ಮತ ಬಂತು ಏನಕ್ಕೆ ಬರಲಿಲ್ಲ ಅಂತ. ವಿಚಾರ ಇರತಕ್ಕಂಥದ್ದು ಇಷ್ಟೇ. ಏನು ಅಂತ ಹೇಳಿದ್ರೆ, ಒಬ್ಬ ದೀನ ದಲಿತರ ದುಡ್ಡನ್ನು 87 ಕೋಟಿ ಸದನದಲ್ಲೇ ಒಪ್ಕೊಂಡಿದ್ದಾರೆ. ನಾವು ತಿಂದಿದ್ದೀವಿ, ಆಯ್ತು ಸಂತೋಷ. ಇದು ಒಳ್ಳೆ ಪ್ರಶ್ನೆ. ನೀವು RCB ಕಾಲ್ ತುಳಿತ ಆಗುತ್ತೆ, ಅಧಿಕಾರಿಗಳು ಬ್ಲೇಮ್ ಮಾಡ್ತೀರಾ. ವಾಲ್ಮೀಕಿ ಆಗುತ್ತೆ, ಅಧಿಕಾರಿ ಬ್ಲೇಮ್. ಮುಡಾ ಆಗ್ತದೆ, ಅಧಿಕಾರಿಗಳ ಬ್ಲೇಮ್. ಆಯ್ತಾ? ಆಮೇಲೆ ರಾಜ್ಯದಲ್ಲಿ ಧೈರ್ಯವನ್ನು ತೋರಿಸಿದ್ದಾರೆ. ಎಂಟೈರ್ 50% ಏನಿದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಹಗರಣ ಆಗ್ಲೂ ಅಧಿಕಾರಿಗಳು, ಇವತ್ತು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೋರ್ತಾ ಇದೆ, ಅದಕ್ಕೂ ಅಧಿಕಾರಿಗಳು. ನೀವು ಏನೇ ಹೇಳಿ, ಈ ಕಾಂಗ್ರೆಸ್ ಸರ್ಕಾರ ಏನಂದ್ರೆ ಕೇವಲ ಅಧಿಕಾರಿಗಳ ಮೇಲೆ, ಮಂತ್ರಿಗಳು ತಿಂದವರು, ಶಾಸಕರು ತಿಂದವರು ಅವ್ರನ್ನ ಕೈ ಬಿಟ್ಬಿಡ್ತಾರೆ. ಇಂತಹ ಒಂದು ಸರ್ಕಾರಕ್ಕೆ ಯಾರು ಇವತ್ತು ನಂಬ್ತಾರೆ? ಇದೇ ಉಪಲೋಕಾಯುಕ್ತರು ಹೇಳಿದ್ರು, ಇದು 63% ಸರ್ಕಾರ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನಿಮ್ಮ ಮೇಲೆ ವರದಿ ಕೊಟ್ಟಿದ್ದಾರೆ.
ನೋಡ್ರಿ ನೈತಿಕತೆ ಇಟ್ಕೊಂಡು ಮಾತಾಡಿ. ಇವತ್ತು ನಾಗೇಂದ್ರ ಒಬ್ಬನಲ್ಲ, ನೀವು ರಾಜೀನಾಮೆ ಕೊಡಿಸ್ಬೇಕಾಗಿರ್ತಕ್ಕಂಥದ್ದು ಜಮೀರ್ ಖಾನ್ ಅಹಮದ್ ಮೇಲೆ ಎಂತಹ ಆಪಾದನೆನ ಮಾಡಿದ್ರು ಇವ್ರದೇ ಶಾಸಕರು. ಅಲ್ಲ, ಆಮೇಲೆ KJ ಜಾರ್ಜ್ ಮೇಲೆ ಎಂತ ಆಪಾದನೆ ಬಂತು, ಇವ್ರದೇ ಶಾಸಕರು ಅದಾದ್ಮೇಲೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸೀಮಿತವಾಗಿ ಮಾತಾಡೋಣ, ಸಿಕ್ಕಾಪಟ್ಟೆ ಸ್ಪೆಸಿಫಿಕ್ ಆಗಿ ಮಾತಾಡೋಣ, ವೆರಿ ಸ್ಪೆಸಿಫಿಕ್ ಆಗಿ ಮಾತಾಡೋಣ. ಮಹೇಶ್ ಅವರೇ, ನಿಮ್ಮದು ಮತಗಳಿದೆ, ನೀವು ಪಾದಯಾತ್ರೆನಲ್ಲಿ ಯಾವ ಪ್ರಮಾಣದಲ್ಲಿ ಭಾಗವಹಿಸ್ತಿದ್ದೀರಿ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ನಮಗಿದ್ದೇನಪ್ಪಾ ಅಂದ್ರೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಿದೀವಿ ಅಂತ ತೋರ್ಸೋದಕ್ಕೆ ಈ ಪಾದಯಾತ್ರೆ ಕೂಡ ಒಂದು ವೇದಿಕೆ, ಒಂದು ಅವಕಾಶ ಆಗ್ಬೋದಾಗಿತ್ತು. ಆದ್ರೆ ನಮಗಿರೋ ಮಾಹಿತಿ ಕುಮಾರಸ್ವಾಮಿ ಅವರು ಅದರ ಪ್ರಾರಂಭದ ಒಂದು ಕಾರ್ಯಕ್ರಮ ಏನಿದೆ ಅದರಲ್ಲಿ ಭಾಗವಹಿಸ್ತಾ ಇಲ್ಲ. ಇಷ್ಟೆಲ್ಲ ನಮಗ್ ಬಂದಿರೋ ಮಾಹಿತಿ ಹೇಳಿ. ಮನೆಯೊಂದು 3 ಬಾಗಿಲಿಗ JDS ಬಿಜೆಪಿ ಅಲಯನ್ಸ್, ಕಾಂಗ್ರೆಸ್ ಮನೆ 9 ಬಾಗಿಲ ಹೇಳಿದಿರಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ನಾವೇನು ಮೈಸೂರು ಭಾಗಕ್ಕೆ ಪಾದಯಾತ್ರೆಯನ್ನ ಮಾಡಿದ್ವಿ, ಮೂಡಕ್ಕೆ ವಾಪಸ್ ಖರ್ಗೆ ಅವ್ರು ತಗೊಂಡಿದ್ದಂಥ ಸೈಟ್ಗಳು ವಾಪಸ್ ಬಂತು. ಒಂದು. ಎರಡನೇದು, ಇವತ್ತು ಬಿಡದಿಯ ಹೋರಾಟವನ್ನು ಏನು ನಾವು ಮಾಡಿದ್ವಿ ಅದಕ್ಕೆ ತಕ್ಕ ಪ್ರತಿಫಲ ಇವತ್ತು ಒಂದು ಇಟ್ಕೆ ತಗೊಳ್ಳೋಂಗಿಲ್ಲ, ಮರ ಕಟ್ ಮಾಡಂಗಿಲ್ಲ. ಇವತ್ತು ನಾವು ಒಳಗಡೆ ವೇಟ್ ಮಾಡಪ್ಪ, ವೇಟ್ ಮಾಡ್ರಿ. ಸದನದ ಒಳಗಡೆ ನಡೆದಂತ ಅನೇಕ ದೌರ್ಭಾಗ್ಯಗಳೇನಿದೆ, CLP ಸಭೆಗಳು ಬರಲಿಲ್ಲ ಸಿದ್ದರಾಮಯ್ಯನವರು, ನಂಬರ್ ಒನ್. ನಂಬರ್ 2, ಇಲ್ಲಿ DK ಏನು ಉಪಮುಖ್ಯಮಂತ್ರಿನ ಯಾರು ಮಾಡಿದ್ದೀನಿ ಹೇಳಿದ್ರು, ಮುಖ್ಯಮಂತ್ರಿ ನನ್ನ ಕೈಲಿ ಮಾಡಕ್ಕಲ್ಲ, ಇನ್ನು ಮಾಡ್ಕೋಗಿ ಅಂತ. ಅದೇ ಅಲ್ಲಿ ಸತೀಶ್ ಜಾರಕಿಹೊಳಿ ಈಗ ಕೆರ್ಕತ್ತವ್ರ ಮೈ ಕೆರ್ಕತ್ತವ್ರ ಸಿದ್ದರಾಮಯ್ಯ ಹಾಕಿರೋ ಬಾಂಬ್ಗೆ. ಎರಡನೇದಾಯ್ತಾ. ಮೂರನೇದು ಇವತ್ತೇನಪ್ಪ ಅಂತ ಹೇಳಿದ್ರೆ, ನೋಡಿ ರಘು ದೊಡ್ಡೇರಿಯವರು ಬೆಳಿಗ್ಗೆ ಈಗ ಬಂದ ತಕ್ಷಣ ಸುವೇಂದು ಅಧಿಕಾರಿ ಇಟ್ಕೊಂಡಿದ್ದಾರೆ. ಇವತ್ತು ಇವ್ರದೇ ರೇವಂತ್ ರೆಡ್ಡಿ 89 ಕ್ರಿಮಿನಲ್ ಕೇಸ್, ಇವ್ರದೇ DK ಶಿವಕುಮಾರ್ ಇವತ್ತು ನಾಗೇಂದ್ರ ಹೇಳ್ತಾರೆ ಎಲ್ಲಿ, ರಾಯಚೂರು, ಬಳ್ಳಾರಿ, ಮಸ್ಕಿ, ಸಿಂಧನೂರು ಇವೆಲ್ಲ ಅದ್ರ ಕಡೆ. ಅಲ್ಲಿ JDSಗೆ ಪ್ರಬಲ ಕಾಂಪಿಟೇಷನ್ ಯಾರು, ಕಾಂಗ್ರೆಸ್. ಬಿಜೆಪಿಯವರಿಗೆ ಅಲ್ಲಿ ST ಮತಗಳು ಹೆಲ್ಪ್ ಆಗ್ಬಿಟ್ರೆ ಬಿಜೆಪಿ ಗೆದ್ದು ಬಿಡ್ತೀವಿ ಅನ್ನೋದು ಕಾಂಗ್ರೆಸ್ನ ಮನಸ್ಸಲ್ಲಿ ತೆಗ್ದಾಕ್ಬಿಡ್ರಿ. ಓಕೆನಾ? ಅಲ್ಲಿ ಯಾವ ರೀತಿ ನಾವು ಎಲೆಕ್ಷನ್ ಮಾಡಬೇಕು ಮಾಡ್ತೀವಿ. ನಮ್ಗಿಲ್ಲಿ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ST ಸಮುದಾಯದ ನಾಯಕ ರಾಜಣ್ಣನೇ ಇವರು ಒದ್ದಾಚ್ಕಾಕ್ಬಿಟ್ಟವ್ರೆ. ಎಲ್ಲೇ ನಮ್ಮ ಬಗ್ಗೆ, ನಮ್ಮ ಒಡಕುಗಳ ಬಗ್ಗೆ ಹೇಳ್ತಾರೆ. ಯಾರು ರಾಜ್ಯ ಸರ್ಕಾರದಲ್ಲಿ 30 ಸೀಟ್ಗಳಲ್ಲಿ ನಮಗ್ ಬರ್ಬೇಕು ಅಂತ ಹೇಳಿ 45 ಜನ ದೆಹಲಿಗೆ ಹೋಗಿದ್ರು ನಿಖಿಲ್ ಅವರೇ. ಇವತ್ತು ಅದೇ ದೆಹಲಿಗೆ ಯಾರು ಹೋಗಿದ್ದಾರೆ ಹೇಳಿ? ನಮ್ಗೆ ನಿಗಮ ಮಂಡಳಿ ಕೊಡಿ ಅಂತ ಹೇಳಿ ಮಾಧ್ಯಮಗೋಷ್ಠಿ ಮಾಡ್ತಾ ಇದ್ದಾರೆ. ಕಿಲ್ಲೇವ್ರ ಕೃಷ್ಣಪ್ಪ ಅವ್ರ ಮಗ ಇವತ್ತು ಯಾವ ಪರಿಸ್ಥಿತಿ ಆಗಿದೆ? ಇವಕ್ಕೆಲ್ಲಕ್ಕಿಂತ ನಿಮ್ಮ ರಾಯಚೂರು ಪಾದಯಾತ್ರೆ, ನಿಮ್ಮ ಮೈತ್ರಿ, ನಿಮ್ಮ ವೋಟ್ ಶೇರು, ನಿಮ್ಮ ವೋಟ್ ಪ್ರಭಾವ, ಬನ್ನಿ ಅಲ್ಲಿಗೆ. ನೋಡಿ ಸರ್, ನೋಡಿ ಇವತ್ತು ಪ್ರಧಾನಮಂತ್ರಿಗಳನ್ನ ನಮ್ಮ ನಿಖಿಲ್ ಕುಮಾರಸ್ವಾಮಿ ಸಾಹೇಬ್ರಾಗಿರ್ಬೋದು, ನಮ್ಮ ಕುಮಾರಣ್ಣ ಇಬ್ರು ಭೇಟಿ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಆ ಕೆಲಸ ಕಾರ್ಯಕ್ರಮಗಳಲ್ಲಿ ನಾವು ಏನೇನು ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತೇನು ಭಾರತೀಯ ಜನತಾ ಪಕ್ಷದ ಜೊತೆ ನಾವು ಏನು ಹೋಗ್ಬೇಕು ಅಂತ ಹೋಗ್ತೀವಿ. ಆಮೇಲೆ ಜೊತೆಗೇನು ಇವ್ರನ್ನೇ ಬೈತಾ ಇದ್ವಲ್ರಿ, ಸಿದ್ದರಾಮಯ್ಯ ಅಂತ ಹೇಳಿದಾರ, ತಂಗಿ ಅಂತ ಹೇಳಿದಾರ. ಈ ರಾಷ್ಟ್ರದ ಒಬ್ಬ ದೊಡ್ಡ ಮಹಾನ್ ಮಾಧ್ಯಮ